ನಮಸ್ತೆ ಮಿತ್ರರೇ. ನಾನು ಒಂದು 2 ದಿವಸದಿಂದ ಊರಲ್ಲಿರಲಿಲ್ಲ. ನಾನು ಹೋದ ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ. ಇವತ್ತೊಂದು ಕಾರ್ಯಕ್ರಮಕ್ಕೋಸ್ಕರ ಬರಲೇಬೇಕಾಯಿತು ಅಂತ ಹೇಳಿ ನಾನು ಬಂದೆ. ಸಾರ್ವಜನಿಕ ಕಾರ್ಯಕ್ರಮ. ಅಲ್ಲಿ ಬಂದ ಕೂಡಲೇ ಒಂದಷ್ಟು ಜನ ತಮ್ಮಣ್ಣ ಶೆಟ್ಟರು ನಿಮ್ಮನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆ, ವಿಡಿಯೋ ನೋಡಿ ಅಂತ ಹೇಳಿ ತೋರಿಸಿದ್ರು ಒಟ್ಟಿಗೆ ಏನು ನೀವು ತಲೆ ಬಿಸಿ ಮಾಡಬೇಡಿ, ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳಿ ಹೇಳಿದರು. ಆ ಮಾತುಗಳು ನಂಗೆ ತುಂಬ ಸಮಾಧಾನ ತಂದು ಕೊಟ್ಟಿದೆ. ನನಗೆ ಇನ್ನೊಂದಷ್ಟು ಹೆಚ್ಚು ಉತ್ಸಾಹ ಮತ್ತು ವಿಶ್ವಾಸವನ್ನು ತಂದು ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ನನಗೆ ಬೆಂಬಲಿಸಿದವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ತಮ್ಮಣ್ಣ ಶೆಟ್ಟಿ ನೀವು ಹಾಗೆ ಯಾಕೆ ಅನ್ಕೊಂಡ್ರಿ ಅಂತ ಹೇಳಿ ಕೇಳಲಿಕ್ಕೋಸ್ಕರ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ತಮ್ಮಣ್ಣ ಶೆಟ್ರೆ, ರವೀಶ್ ತಂತ್ರಿಗಳು ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಹಿಂದೂ ಅಲ್ಲ ಅಂತ ಹೇಳಿ ಹೇಳಿದ್ರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ನೀವು ರವೀಶ್ ತಂತ್ರಿಯವರ ಬಗ್ಗೆ ಬೇಕಾದಷ್ಟು ಮಾತಾಡ್ತೀರಿ. ಆಚೆ ಭಾಗದಿಂದ ಕುಂದಾಪುರ, ಈಚೆ ಭಾಗದಿಂದ ಸುಬ್ರಹ್ಮಣ್ಯ ಸುಳ್ಯ, ಈ ಎಲ್ಲ ಕಡೆಯಿಂದ ಕಾಸರಗೋಡನ್ನು ಸೇರಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತದೆ ನಿಮ್ಮ ವಿರುದ್ಧವಾಗಿ, ತಮ್ಮಣ್ಣ ಶೆಟ್ಟರ ವಿರುದ್ಧವಾಗಿ. ಒಂದಷ್ಟು ಜನ ನನ್ನ ಹತ್ರ ಮಾತಾಡಬೇಕು ಅಂತ ಕೇಳ್ತಾರೆ. ಆಗ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ತಮ್ಮಣ್ಣ ಶೆಟ್ಟರು ರವೀಶ ತಂತ್ರಿ ಅವ್ರನ್ನ ಹಿಂದೂ ಅಲ್ಲ ಅಂತ ಹೇಳಿದ್ರು ಸರಿ, ಆದರೆ ಒಂದು ಪ್ರದೇಶವನ್ನು ಸೀಮಿತವಾಗಿಟ್ಟುಕೊಂಡು ನೋಡುವಾಗ ಆ ಊರಿನಲ್ಲಿಯೇ ಈ ರೀತಿಯ ಅನಾಚಾರ ಮಾಡಿದ ವ್ಯಕ್ತಿಗಳಿದ್ದಾರೆ. ಅವರನ್ನು ಬದಲಾಯಿಸುವುದು ತಮ್ಮಣ್ಣ ಶೆಟ್ಟರಿಗೆ ಶ್ರೇಯಸ್ಕರ ಅಲ್ವಾ, ಅದೇ ಒಳ್ಳೆಯದಲ್ವಾ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಯಾರೆಲ್ಲ ಆ ರೀತಿಯ ಅನಾಚಾರ ಮಾಡಿದಾರೋ ಅಂಥವರನ್ನ ಇಟ್ಟುಕೊಂಡು ಒಂದು ವಿಡಿಯೋವನ್ನು ಮಾಡಿ ನಾನು ತಮ್ಮಣ್ಣ ಶೆಟ್ಟರಲ್ಲೇ ಕೇಳಿಕೊಂಡೆ. ಅಂಥವ್ರು ಇದ್ದಾರೆ ಆ ಭಾಗದಲ್ಲಿ, ಅವರನ್ನು ಸರಿ ಮಾಡಲಿಕ್ಕೆ ಅಥವಾ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ. ತಮ್ಮಣ್ಣ ಶೆಟ್ಟರು ಯಾಕೋಸ್ಕರ ಅದನ್ನು ಅವರಿಗೆ ಅವರೇ ಕನೆಕ್ಟ್ ಮಾಡಿಕೊಂಡ್ರು ಅಂತ ಹೇಳುವಂತಹದ್ದು ನನಗೆ ಇವತ್ತಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಇವತ್ತಿಗೂ ಕೂಡ ತಮ್ಮಣ್ಣ ಶೆಟ್ಟರನ್ನು ಒಳ್ಳೆಯವರು ಅಂತಲೇ ಅಂದುಕೊಂಡಿದ್ದೇನೆ. ಅವರ ಬಗ್ಗೆ ಯಾವುದೇ ಕೆಟ್ಟ ಭಾವನೆ ಇಲ್ಲ, ಯಾವ ದ್ವೇಷ ಭಾವನೆಯೂ ನನಗಿಲ್ಲ. ಆದರೂ ಕೂಡ ಅವರು ಅದನ್ನು ಅವರಿಗೆ ಕನೆಕ್ಟ್ ಮಾಡಿಕೊಂಡಿರೋದು ಯಾಕೆ ಅಂತ ಗೊತ್ತಿಲ್ಲ. ಅದೇನಿದ್ರೂ ಕೂಡ ಅವರು ಎತ್ತಿದಂತಹ ಪ್ರಶ್ನೆಗಳಿಗೆ ಅಥವಾ ಅವ್ರು ನನ್ನ ಮೇಲೆ ಮಾಡಿದಂತಹ ಆರೋಪಗಳಿಗೆ ಉತ್ತರ ಕೊಡಬೇಕಾದಂತಹ ಎಲ್ಲ ಜವಾಬ್ದಾರಿ ಅಥವಾ ಕರ್ತವ್ಯ ನನಗಿದೆ. ಯಾಕೆ ಅಂತ ಹೇಳಿದರೆ, ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವವನು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವನು. ಹಾಗಾದ ಕಾರಣ ನಾನು ಉತ್ತರ ಕೊಡಲೇಬೇಕಾಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರು ಹೇಳಿದಂತಹ ಒಂದು 3-4 ವಿಷಯಗಳನ್ನು ಮುಂದಿಟ್ಟುಕೊಂಡು ನಾನು ಮಾತಾಡ್ತೇನೆ. ನಾನು ಮಾತನಾಡುವಾಗ ಕೊಡುವಂತಹ ಯಾವುದೇ ಉದಾಹರಣೆಗಳು ಕೂಡ ಯಾರಿಗೂ ಉದ್ದೇಶಿಸಿ ಹೇಳುವಂತಹದ್ದಲ್ಲ. ಸರ್ವೇ ಸಾಧಾರಣವಾಗಿ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನು ಇಟ್ಟುಕೊಂಡು ನಾನು ಹೇಳ್ತೇನಷ್ಟೇ ಹೊರತು ಯಾರಿಗೂ ಉದ್ದೇಶಿಸುವುದಿಲ್ಲ. ಯಾರಿಗಾದರೂ ಅದು ಕನೆಕ್ಟ್ ಆಗಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ, ಅದು ಕಾಕತಾಳೀಯ. ಅಥವಾ ಅದು ಕನೆಕ್ಟ್ ಆಗಿದ್ರೆ ಅವರು ಹಾಗೆ ಮಾಡಿದ್ದಾರೆ ಅಂತ ಅನ್ಕೊಳ್ಬಹುದಷ್ಟೇ ಹೊರತು, ಅವರವರು ಅನ್ಕೊಳ್ಬಹುದಷ್ಟೇ ಹೊರತು ನಾನು ಯಾರನ್ನು ಕೂಡ ಉದ್ದೇಶಿಸುವುದಿಲ್ಲ ಅಂತ ಹೇಳಿ ಹೇಳ್ತಾ, ಮೊದಲನೆಯದಾಗಿ ತಮ್ಮಣ್ಣ ಶೆಟ್ಟರು ನಾನು ರವೀಶ ತಂತ್ರಿಯವರ ಚೇಲ ಅಂತ ಹೇಳಿದ್ದಾರೆ. ನಾನು ರವೀಶ ತಂತ್ರಿಯವರ ಚೇಲ ಅಂತ ಹೇಳಿ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಕೇವಲ ಸಂಘಟನೆಯಲ್ಲಿ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅವರ ಕುಟುಂಬದ ಮೇಲೆ ವೈಚಾರಿಕವಾಗಿ ಆಕ್ರಮಣ ನಡೀತದೆ, ಸೈದ್ಧಾಂತಿಕವಾಗಿ ಆಕ್ರಮಣ ನಡೀತದೆ, ಬೇಕಾದಷ್ಟು ರೀತಿಯಲ್ಲಿ ಅವರ ಕುಟುಂಬವನ್ನು ಅವರನ್ನು ಅವಮಾನಿಸ್ತಾರೆ. ಆದರೆ ತಾನಿರುವಂತಹ ಸ್ಥಾನ, ತನ್ನ ಕುಟುಂಬದ ಪರಂಪರೆ, ಇದೆಲ್ಲವುದನ್ನು ನೆನಪಿಟ್ಟುಕೊಂಡಿರುವಂತಹ ರವೀಶ ತಂತ್ರಿಗಳು ಒಂದೇ ಒಂದು ದಿವಸ ಹಾಗೆ ಮಾಡಿದವರನ್ನ ಅವರು ಶಾಪ ಕೊಡಲಿಲ್ಲ. ನಿನ್ನ ಮನೆಯಲ್ಲಿರುವ ಹೆಂಗಸರ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗಿ ಗರ್ಭಕೋಶಕ್ಕೆ ಹುಳ ಆಗಿ ನರಳಿ ಸಾಯಬೇಕು ಅಂತ ಹೇಳಿ ಶಾಪ ಕೊಡುವವರು ಕೆಲವರಿದ್ದಾರೆ. ಆ ರೀತಿಯಲ್ಲಿ ರವೀಶ ತಂತ್ರಿಗಳು ಯಾರಿಗೂ ಕೂಡ ಒಂದು ಶಾಪವನ್ನು ಕೊಡಲಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಬುದ್ಧಿ ಬರುವಾಗ ಅವರಿಗೆ ವಿಷಯ ಏನು ಅಂತ ಗೊತ್ತಾಗ್ತದೆ, ಅಲ್ಲಿಯವರೆಗೆ ನಾವು ಕಾಯೋಣ ಅಂತ ಹೇಳಿದರೆ ಹೊರತು ಆ ರೀತಿಯ ಕೆಟ್ಟದಾದಂತಹ ಶಾಪವನ್ನು ಅವರು ಯಾರಿಗೂ ಕೊಡಲಿಲ್ಲ. ಆ ವಿಚಾರವನ್ನು ಇಟ್ಟುಕೊಂಡು ನೋಡುವಾಗ ಅದು ನಿಜವಾಗಿ ಒಬ್ಬ ಹಿಂದೂ ತಾನು ಹೇಗಿರಬೇಕು ಅಂತ ಹೇಳುವಂತಹದ್ದನ್ನು ತೋರಿಸಿಕೊಡುತ್ತದೆ ಅಂತ. ಆ ಕಾರಣಕ್ಕೋಸ್ಕರ ರವೀಶ ತಂತ್ರಿಯ ಚೇಲ ಅಂತ ಹೇಳಿ ನಾನು ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳಿ ಹೇಳ್ತಾ, ರವೀಶ್ ತಂತ್ರಿಗಳು ತಿಮರೋಡಿಯವರನ್ನು ಹಿಂದೂ ಅಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಿಮರೋಡಿಯವರ ಪರವಾಗಿ ತಮ್ಮಣ್ಣ ಶೆಟ್ಟರು ನೀವು ಬಂದು ರವೀಶ್ ತಂತ್ರಿಯನ್ನು ಹಿಂದೂ ಅಲ್ಲ ಅಂತ ಹೇಳಿದ್ರಿ ಅಂತ ಆದ್ರೆ, ನೀವು ತಿಮರೋಡಿಯವರ ಚೇಲಾವ, ನೀವು ತಿಮರೋಡಿಯವರ ಬಕೆಟ್ಟ ಅಂತ ಹೇಳುವುದನ್ನ ನೀವು ಒಪ್ಪಿಕೊಳ್ಬೇಕಾಗ್ತದೆ ಅಂತ ಹೇಳುದು ನನ್ನ ಭಾವನೆ. ನೀವು ಒಪ್ಪಿಕೊಳ್ತೀರೋ ಇಲ್ವೋ ಅಥವಾ ನೀವು ಅದು ಹೌದೋ ಅಲ್ವೋ ಅಂತ ಹೇಳುವಂತಹದ್ದನ್ನು ಸಾರ್ವಜನಿಕರು ನಿರ್ಣಯಿಸ್ತಾರೆ, ಅದು ಬೇರೆ ವಿಚಾರ. ಆದರೆ ನೀವು ನನಗೆ ಹೇಳಿದ ಕಾರಣ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು, ನೀವು ತಿಮರೋಡಿಯವರ ಬಕೆಟ್ಟ, ನೀವು ತಿಮರೋಡಿಯವರ ಚೇಲವ ಅಂತ ನನಗೆ ಕೇಳಲಿಕ್ಕೆ ಅಧಿಕಾರ ಇದೆ. ಆ ದೃಷ್ಟಿಯಲ್ಲಿ ನಾನು ಕೇಳ್ತಾ ಇದ್ದೇನೆ. ಅದನ್ನೊಂದು ನಿಮಗೆ ಬೇಕಾದ ಅನ್ಕೊಳ್ಳಿ, ನನಗೇನು ಉತ್ತರ ಕೊಡಬೇಕು ಅಂತ ಇಲ್ಲ, ನಾನು ಕೇಳ್ತಾ ಇದ್ದೇನೆ ಅಷ್ಟೇ. ಎರಡನೇದು, ನೀವು ಹೇಳಿದ್ರಿ ನಾನು ಒಂದು ದಿವಸಕ್ಕಾದರೂ ವಿಟ್ಲ ಸ್ಟೇಷನ್ನಿನಲ್ಲಿ ಸ್ಲೇಟ್ ಹಿಡಿದಿದೆಯಲ್ವ ನೀನು ಅಂತ.
ವಿಟ್ಲ ಸ್ಟೇಷನಲ್ಲಿ ನಾನು ಸ್ಲೇಟ್ ಹಿಡಿದಿದ್ದೇನೆ ತಮ್ಮಣ್ಣ ಶೆಟ್ರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕೇಸ್ಗಳಿದೆ ನನ್ನ ಮೇಲೆ. ನಾನು 1.5 ತಿಂಗಳು ಜೈಲಲ್ಲಿ ಕೂಡ ಇದ್ದು ಬಂದವನು. ನನಗೆ ಆ ವಿಚಾರದಲ್ಲಿ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಹಿಂದೂ ಸಂಘಟನೆಯ ವಿಚಾರದಲ್ಲಿಯೇ ನನ್ನ ಮೇಲೆ ಕೇಸಾದದ್ದು. ಜೈಲಿಗೆ ಹೋದದ್ದು ಕೂಡ ಹಿಂದೂ ಸಂಘಟನೆಯ ವಿಚಾರದಲ್ಲಿಯೇ. ವಿಟ್ಲದಲ್ಲಿ ನನ್ನ ಮೇಲೆ ಕೇಸಾಗಿ ನನ್ನನ್ನು ಮೋಸದಿಂದ, ಒಬ್ಬ ಬಲಿಷ್ಠ ರಾಜಕೀಯ ಮುಖಂಡ ಇನ್ನು ಮುಂದೆ ಯಾವತ್ತೂ ಕೂಡ ಇವನು ಮೈಕಿನ ಮುಂದೆ ನಿಂತು ಮಾತನಾಡಬಾರದು ಅಂತ ಹೇಳುವಂತಹ ದುರುದ್ದೇಶವನ್ನಿಟ್ಟುಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಸೆಕ್ಷನ್ಗಳನ್ನು ಹಾಕಿಸಿ ನನ್ನನ್ನು ಗೂಂಡಾ ಕಾಯ್ದೆಗೆ ಸೇರಿಸಬೇಕು ಅಂತ ಹೇಳುವಂತಹ ದೃಷ್ಟಿಯನ್ನಿಟ್ಟುಕೊಂಡು ನನ್ನ ಮೇಲೆ ಹಾಕಿಸಿದ ಕೇಸ್ ಆಗಿತ್ತೇ ಹೊರತು ಚಿಕ್ಕಪ್ಪ ಚಿಕ್ಕಮ್ಮನ ಚಿನ್ನವನ್ನ ಕದ್ದು ಅಥವಾ ಅವರಲ್ಲಿ ಚಿನ್ನವನ್ನ ತೆಗೆದುಕೊಂಡು ಆ ಚಿನ್ನವನ್ನ ಮಾರಿ ಕೊಡಲಿಕ್ಕಾಗದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳುವಂತಹ ಸ್ಥಿತಿ ನನಗೆ ಬರಲಿಲ್ಲ. ಅಥವಾ ಅಕ್ರಮ ಶಸ್ತ್ರಾಸ್ತ್ರವನ್ನಿಟ್ಟುಕೊಂಡು ಆ ಕೇಸನ್ನು ಹಾಕಿಸಿಕೊಂಡು ನಾನು ಓಡಿ ತಪ್ಪಿಸಿಕೊಳ್ಬೇಕಾದಂತಹ ಸ್ಥಿತಿ ಬರಲಿಲ್ಲ. ವಿಟ್ಲ ಪೊಲೀಸ್ ಸ್ಟೇಷನ್ನಿನಲ್ಲಿ ನನಗೆ ಫೋನ್ ಮಾಡಿ ನೀವು ಸ್ಟೇಷನ್ನಿಗೆ ಬರಬೇಕು ಅಂತ ಹೇಳಿ ಕರೆಯುವಾಗ ಧೈರ್ಯದಿಂದ ವಕೀಲರನ್ನು ಕೂಡ ಕರ್ಕೊಳ್ಳದೆ ನಾನೊಬ್ಬನೇ ಧೈರ್ಯವಾಗಿ ಬಂದಿದ್ದೇನೆ. ಬಂದು ಆ ಪ್ರಕರಣವನ್ನು ಎದುರಿಸಿದ್ದೇನೆ. ಇವತ್ತು ಕೋರ್ಟ್ನಲ್ಲಿದೆ. ನನ್ನ ಕೈಯಲ್ಲಿ ಒತ್ತಡಪೂರ್ವಕವಾಗಿ ಸ್ಲೇಟನ್ನು ಹಿಡಿಸಿ, ಯಾವುದು ಸ್ಲೇಟನ್ನು ಹಿಡಿಸದೇ ಇರುವಂತಹ ಸೆಕ್ಷನ್ಗಳಿದ್ರೂ ಕೂಡ ಸ್ಲೇಟನ್ನು ಹಿಡಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ ಕಾರಣ ಪೊಲೀಸ್ ಇಲಾಖೆಯ ಮೇಲೂ ಕೂಡ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ಹಾಗಾಗಿ ನನಗೆ ಅದರಲ್ಲಿ ಯಾವುದೇ ರೀತಿಯ ಕೊರತೆ ಅಂತ ಅನ್ನಿಸೋದೋ ಅವಮಾನ ಅಂತ ಅನ್ನಿಸೋದೋ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಆಗ ಹೇಳಿದ ಹಾಗೆ ಅಕ್ರಮ ಶಸ್ತ್ರಾಸ್ತ್ರವನ್ನಿಟ್ಟುಕೊಂಡು ಅದರಲ್ಲಿ ನನಗೆ ಕೇಸು ಬರಲಿಲ್ಲ, ಇನ್ನು ಮುಂದೆಯೂ ಬರುವುದಿಲ್ಲ. ಅಥವಾ ಚಿಕ್ಕಪ್ಪನ ಚಿನ್ನವನ್ನು ತೆಗೆದು ಮಾರಿ ಸ್ಟೇಷನ್ ಅಲ್ಲಿ ಕುತ್ಕೊಳ್ಬೇಕಾದಂತಹ ಸ್ಥಿತಿಯೂ ಅದಾಗಿರ್ಲಿಲ್ಲ. ಹಾಗಾದ ಕಾರಣ ಹೆಮ್ಮೆ ಇದೆ. ಮೂರನೇ ವಿಚಾರ ತಮ್ಮಣ್ಣ ಶೆಟ್ರೆ, ತುಳುನಾಡಿನ ಆರಾಧನೆಯ ಅಥವಾ ಪದ್ಧತಿಯ ವಿಚಾರದಲ್ಲಿ ನಾನು ಮಾತನಾಡಲಿಕ್ಕೆ ಬಂದು ನಿಮ್ಮಿಂದ ನಾನು ಎಂಥದ್ದು ಒದೆ ತಿಂದೋ ಹೊಡೆಸಿಕೊಂಡು ಓಡಿ ಹೋದೆ ಅಂತ ನೀವು ಆ ರೀತಿಯಲ್ಲಿ ಆ ಅರ್ಥ ಬರುವ ಹಾಗೆ ಮಾತಾಡಿದ್ದೀರಿ. ಒಂದೇ ಒಂದು ದಿವಸ ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ತುಳುನಾಡಿನ ವಿಚಾರವಾಗಿ ನಾನು ಎಲ್ಲಿಯಾದರೂ ಮಾತನಾಡಿದ್ದಿದ್ರೆ, ಆರಾಧನಾ ಪದ್ಧತಿಯ ಬಗ್ಗೆಯೋ ರೀತಿ ನೀತಿಗಳ ಬಗ್ಗೆಯೋ ಆಚಾರ ವಿಚಾರಗಳ ಬಗ್ಗೆಯೋ ನಾನು ಮಾತನಾಡಿದ್ದಿದ್ರೆ, ಅದರ ವಿರೋಧವಾಗಿ ಆಗಲಿ ಪರವಾಗಿ ಆಗಲಿ ನೀವು ಅದನ್ನು ದಾಖಲೆ ಸಮೇತ ತೋರಿಸಬೇಕು. ನನ್ನ ಮುಂದಿಡಬೇಡಿ, ನೀವು ಸಮಾಜದ ಮುಂದೆ ಸಾರ್ವಜನಿಕರ ಮುಂದೆ ಇಡಿ ಅಂತ ಹೇಳಿ ಹೇಳ್ತಾ, 4ನೆಯ ನಿಮ್ಮ ಆರೋಪ ನಾನು ಕುಡಿತೇನೆ ಮಾಂಸ ತಿಂತೇನೆ ಅಂತ. ಅವನು ಕುಡಿತಾನೆ ಮಾಂಸ ತಿಂತಾನೆ, ಇದನ್ನೆಲ್ಲ ಮಾಡಿ ಮೊದಲು ಮಾಡ್ತಿರ್ಲಿಲ್ಲ, ಈಗ ಶುರು ಮಾಡಿದ್ದಾನೆ. ಇದನ್ನೆಲ್ಲ ಮಾಡಿ ಅವನು ಹೇಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅಂತ. ನೀವು ನನ್ನನ್ನು ಅದು ಯಾವುದೋ ಒಂದು ಕ್ಷೇತ್ರಕ್ಕೆ 20 ದಿವಸ ಸಮಯ ಕೊಟ್ಟು ಅಷ್ಟರೊಳಗೆ ಬರಬೇಕು, ನಾನು ಏನೇನನ್ನು ಆರೋಪ ಮಾಡಿದ್ದೇನೋ ಅದನ್ನೆಲ್ಲವುದನ್ನು ಕೂಡ ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳಿದ್ದೀರಿ. ನಾನು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವುದೇ ಆರೋಪ ಮಾಡದೇ ಇದ್ದ ಕಾರಣ ನಾನು ಅಲ್ಲಿಗೆ ಬರುವಂತಹ ಪರಿಸ್ಥಿತಿಯೇ ಬರುವುದಿಲ್ಲ, ಅಂತಹ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾ, ಆದರೆ ನೀವು ನನ್ನ ಮೇಲೆ ನೇರವಾಗಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯ ಆರೋಪವನ್ನು ಮಾಡಿದ ಕಾರಣ ನಾನು ಹಾಗೆ ಮಾಡ್ತೇನೆ ಅಂತ ಹೇಳುವುದು ನಿಮ್ಮ ಆರೋಪ ಆಗಿದ್ರೆ, ನೀವು ನಂಬುವಂತಹ ಕ್ಷೇತ್ರ ಏನಿದೆ ಅಲ್ಲಿಗೆ ಹೋಗಿ ಇಂತಹ ವ್ಯಕ್ತಿ ಹೀಗೀಗೆ ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾನೆ, ನನ್ನ ಹೆಸರನ್ನೇ ಹೇಳಿ ಪ್ರಾರ್ಥನೆ ಮಾಡಿ ತೊಡಗಿಸಿಕೊಂಡಿದ್ದಾನೆ, ಅವನು ಮಾಡ್ತಾ ಇರುವಂತಹದ್ದು ತಪ್ಪು, ಅದಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಅಂತ ಹೇಳಿ ಆ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಅಥವಾ ಆರೋಪ ಮಾಡಿದ ನೀವೇ ಆರೋಪ ಮಾಡಿದ ಕಾರಣ ನನ್ನ ಮೇಲೆ ಮಾಡಿದ ಆರೋಪ ಸುಳ್ಳಾಗಿದ್ರೆ, ಸುಳ್ಳು ಆರೋಪ ಯಾರು ಮಾಡಿದಾನೋ ಅವನಿಗೆ ಬೇಕಾದಂತಹ ಶಿಕ್ಷೆಯನ್ನ ಅದೇ ಶಕ್ತಿಗಳು ನೀಡಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ. ನಿಮಗೆ ಅಷ್ಟು ಧೈರ್ಯ ಇದ್ರೆ ಪ್ರಾರ್ಥನೆ ಮಾಡಿ, ಅದರದ್ದೊಂದು ವಿಡಿಯೋ ಮಾಡಿ ನೀವು ಅದೇ ರೀತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಡಿ. ಜನ ನಿರ್ಣಯಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ. ಕೆಲವು ವರ್ಷಗಳು ಕಳೆಯುವಾಗ ದೇವರ ಚೈತನ್ಯ ಏನಿದೆ, ಆ ಶಕ್ತಿ ಏನಿದೆ, ಅದು ಸರಿ ಯಾವುದು ತಪ್ಪು ಯಾವುದು ಅಂತ ಅವರೇ ತೋರಿಸಿಕೊಡ್ತಾರೆ, ಆ ಶಕ್ತಿ ತೋರಿಸಿಕೊಡ್ತಾರೆ. ಹಾಗಿದ್ದ ಕಾರಣ ಅದನ್ನು ಮಾಡಿ ಅಂತ ಹೇಳ್ತಾ, ಮುಂದೆ ನಾನು ರವೀಶತಂತ್ರಿಯವರ ವಿಚಾರಗಳನ್ನು ತೆಗೆದುಕೊಳ್ತೇನೆ. ನೀವು ರವೀಶತಂತ್ರಿಗಳ ಮೇಲೆ ಆರೋಪ ಮಾಡಿದ್ರಿ, ಹಿಂದೂ ಸಮಾಜದ ಯುವಕರಿಗೆ ಕೇಸರಿ ಶಾಲನ್ನು ಹಾಕಿಸಿ ಕುಂಕುಮವನ್ನು ಹಾಕಿಸಿ ಅವರನ್ನು ಹೋರಾಟಕ್ಕೆ ಬಿಟ್ಟು ಇವರು ಹಿಂದೆ ನಿಲ್ತಾರೆ, ಮೇಲ್ವರ್ಗ ಕೆಳವರ್ಗ, ಮೇಲ್ವರ್ಗದವರೆಲ್ಲ ಕೆಳವರ್ಗದವರನ್ನು ಹಿಂದೂ ಸಂಘಟನೆಯ ಹೋರಾಟಕ್ಕೆ ಬಿಡ್ತಾರೆ, ಇವರಷ್ಟಕ್ಕೆ ದೊಡ್ಡ ನಾಯಕರಾಗಿ ಬೆಳೀತಾರೆ ಅಂತ ನಾನೊಂದು 4 ಉದಾಹರಣೆಯನ್ನು ಅಥವಾ ಒಂದು 4-5 ಉದಾಹರಣೆಯನ್ನು ಕೊಟ್ಟು ರವೀಶತಂತ್ರಿಗಳು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಅದಕ್ಕಿಂತ ಹೆಚ್ಚು ಅವರ ಸಾಧನೆಗಳನ್ನು ನಾನು ಹೇಳ್ತೇನೆ. ಈಗ ಒಂದು 4-5 ಮಾತ್ರ ಹೇಳ್ತೇನೆ. ತಮ್ಮಣ್ಣ ಶೆಟ್ರೆ, ರವೀಶತಂತ್ರಿಗಳು ಒಂದು ಬ್ರಾಹ್ಮಣ ವರ್ಗದಿಂದ ತಂತ್ರಿಗಳ ಪರಂಪರೆಯಲ್ಲಿ ಕುಂಟಾರು ತಂತ್ರಿಗಳ ಮನೆತನದಲ್ಲಿ ಹುಟ್ಟಿದವರು.
ಮಜೀರ್ಪಳ್ಳ ಅಂತ ನೀರ್ಚಾಲಿನ ಹತ್ರ. ಅಲ್ಲಿ ದಲಿತರು ಆರಾಧನೆ ಮಾಡುವಂತಹ ಒಂದು ಸ್ಥಳ. ಆ ಸ್ಥಳದ ಸುತ್ತಮುತ್ತ ಅನ್ಯಮತೀಯರಿದ್ದಾರೆ ಎನ್ನುವ ಕಾರಣಕ್ಕೆ ಇವರಿಗೆ ಆರಾಧನೆ ಮಾಡಲಿಕ್ಕೆ ಅವರು ಬಿಡದೇ ಇದ್ದಂತಹ ಸ್ಥಿತಿಯಲ್ಲಿ ಆ ದಲಿತ ಸಮಾಜದವರೆಲ್ಲ ಬರುವುದು ಎಲ್ಲಿಗೆ ಅಂತ ಹೇಳಿದ್ರೆ ರವಿಶತಂತ್ರಿಗಳಲ್ಲಿಗೆ. ನೀವು ಹೇಳುವ ಮೇಲ್ವರ್ಗದ ರವಿಶತಂತ್ರಿಗಳಿಗೆ, ನೀವೇ ಹೇಳುವ ಕೆಳವರ್ಗದ ದಲಿತರು ರವಿಶತಂತ್ರಿಗಳಿಗೆ ಬಂದು ನಮಗೆ ಇದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಕೇಳ್ತಾರೆ. ಆಗ ರವಿಶತಂತ್ರಿಗಳು ಎಲ್ಲರಲ್ಲಿ, ಒಟ್ಟು ಹಿಂದೂ ಸಮಾಜದ ಮುಖಂಡರಲ್ಲಿ, ಪರಿವಾರ ಸಂಘಟನೆಯ ಹಿರಿಯರಲ್ಲೆಲ್ಲ ಮಾತನಾಡಿ ಆ ಹೋರಾಟವನ್ನು ತಾನು ಕೈಗೆತ್ತಿಕೊಂಡು ತನ್ನ ನೇತೃತ್ವದಲ್ಲಿ ಮುಂದೆ ಯಾವತ್ತೂ ಕೂಡ ಆ ದಲಿತ ಸಮಾಜದ ಆರಾಧನೆಗೆ ಅಲ್ಲಿ ಅಡ್ಡಿ ಬರದೇ ಇರುವಂತಹ ರೀತಿಯಲ್ಲಿ ಮುಸ್ಲಿಂ ಮತ್ತು ಪೊಲೀಸ್ ಇವರಿಬ್ಬರೂ ಸೇರಿಕೊಂಡು ಅಡ್ಡಿಪಡಿಸ್ತಾ ಇದ್ದಂತಹ ವಿಷಯ ಆಗಿತ್ತದು. ಮುಂದೊಂದು ದಿವಸ ಯಾವತ್ತೂ ಕೂಡ ಅವರಿಬ್ಬರು ಇವರಿಗೆ ಅಡ್ಡಿಪಡಿಸದೇ ಇರುವಂತಹ ರೀತಿಯಲ್ಲಿ ಇವರು ಮಾಡುವ ಆರಾಧನೆ ನಿರಂತರವಾಗಿ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಆ ಹೋರಾಟವನ್ನು ಕೈಗೆತ್ತಿಕೊಳ್ತಾರೆ. ಅದರಲ್ಲಿ ಯಶಸ್ವಿಯಾಗ್ತಾರೆ. ನೀವು ಹೇಳುವ ಮೇಲ್ವರ್ಗದ ರವಿಶತಂತ್ರಿ, ನೀವೇ ಹೇಳುವ ಕೆಳವರ್ಗದ ದಲಿತರ ಆರಾಧನೆಗೋಸ್ಕರ ತನ್ನ ಶ್ರಮವನ್ನ, ತನ್ನ ಸಮಯವನ್ನ, ತನ್ನಲ್ಲಿರುವಂತಹ ಹಣವನ್ನ, ತನ್ನ ಕಿಸೆಯಿಂದವೇ ಹಣವನ್ನು ತೆಗೆದು ಹಾಕಿ ಹೋರಾಟ ಮಾಡಿ ಯಶಸ್ವಿಯಾಗ್ತಾರೆ. ಒಂದೇ ಒಂದು ಹೋರಾಟ, ತಮ್ಮಣ್ಣ ಶೆಟ್ರು ಹಾಗಿದ್ದದ್ದನ್ನ ಮಾಡಿದ್ದನ್ನ ನೀವು ತೋರಿಸಬೇಕು ಅಂತ ಹೇಳಿ ಕೇಳ್ತೇನೆ. ಎರಡನೇದು ಅಂಬಿಲಡ್ಕ ಅಂತ ಒಂದು ಪ್ರದೇಶ, ಅದು ಮಂಜೇಶ್ವರ ತಾಲೂಕಿನಲ್ಲಿ ಬರ್ತದೆ. ಆ ಅಂಬಿಲಡ್ಕ ಅನ್ನುವ ಪ್ರದೇಶಕ್ಕೆ ಆವತ್ತಿನ CPM ಶಾಸಕನ ನೇತೃತ್ವದಲ್ಲಿ ಆವತ್ತಿನ ಸರ್ಕಾರ ಆ ಪ್ರದೇಶದ ದೈವಸ್ಥಾನ, ಆ ಗ್ರಾಮದ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭೂಮಿಯನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಹೊರಡುತ್ತದೆ. ಯಾವುದೋ ಒಂದು ಯೋಜನೆಯನ್ನು ಮುಂದಿಟ್ಟುಕೊಂಡು ಇಡೀ ಭೂಮಿಯನ್ನು ಆಕ್ರಮಿಸಿಕೊಳ್ಬೇಕು ಅಂತ ಹೊರಡುತ್ತದೆ. ಆಗ ಆ ಪ್ರದೇಶದವರೆಲ್ಲ ಬಂದು ಸಂಪರ್ಕಿಸುವಂತಹದ್ದು ರವಿಶತಂತ್ರಿಗಳಲ್ಲಿ. ನೀವೇ ಹೇಳುವ ಮೇಲ್ವರ್ಗದ ಬ್ರಾಹ್ಮಣ ಮನೆತನದ ಕುಂಟಾರು ತಂತ್ರಿಗಳ ಪರಂಪರೆಯ ರವಿಶತಂತ್ರಿಗಳಲ್ಲಿಗೆ ಬರ್ತಾರೆ. ಇಡೀ ತಾಲೂಕಿನವರು ಅಥವಾ ಅದನ್ನು ನಂಬಿಕೊಂಡು ಬರುವಂತಹ ಗ್ರಾಮದ ಎಲ್ಲ ಭಕ್ತರು ಕೂಡ ಅವರಲ್ಲಿಗೆ ಬರ್ತಾರೆ. ಆ ಭೂಮಿಯ ಒಂದಿಂಚು ಕೂಡ ರವಿಶತಂತ್ರಿಗಳದ್ದಲ್ಲ, ಅದು ಆ ಗ್ರಾಮದ್ದು, ಆ ದೈವದ್ದು. ಆದರೆ ರವಿಶತಂತ್ರಿಗಳು ಪುನಃ ಎಲ್ಲ ಮುಖಂಡರನ್ನ ಸಂಪರ್ಕಿಸಿ ಪರಿವಾರ ಸಂಘಟನೆಯ ಹಿರಿಯರ ಒಟ್ಟಿಗೆ ಸೇರಿಕೊಂಡು ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾನದಕ್ಕೆ ನೇತೃತ್ವವನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ಮತ್ತು ಶಾಸಕನ ವಿರುದ್ಧ ಹೋರಾಟವನ್ನು ಮಾಡಿ ಯಶಸ್ವಿಯಾಗ್ತಾರೆ. ಆ ಭೂಮಿ ಪುನಃ ದೈವದ ಹೆಸರಿಗೆ ಬರುವ ಹಾಗಿರುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಇದಕ್ಕೂ ಕೂಡ ನೀವೇ ಹೇಳುವ ಮೇಲ್ವರ್ಗದ ಬ್ರಾಹ್ಮಣ ಸಮಾಜದ ಕುಂಟಾರು ತಂತ್ರಿಗಳ ಮನೆತನದ ರವಿಶತಂತ್ರಿಗಳು ತನ್ನ ಶ್ರಮವನ್ನು ಕೊಟ್ಟಿದ್ದಾರೆ, ತನ್ನ ಸಮಯವನ್ನು ಕೊಟ್ಟಿದ್ದಾರೆ, ತನ್ನಲ್ಲಿರುವಂತಹ ಹಣವನ್ನೇ ಖರ್ಚು ಮಾಡಿದ್ದಾರೆ. ಒಂದೇ ಒಂದು ರೂಪಾಯಿ ಅವರು ಬೇರೆ ಯಾರಿಂದಲೂ ಕೇಳಲಿಲ್ಲ. ಮತ್ತೆ ಮಂಜೇಶ್ವರದ ಹತ್ತಿರ ಮಂಜೇಶ್ವರ ತಾಲೂಕಿನಲ್ಲಿ ಒಂದು ವಿಶ್ವಕರ್ಮರ ಆರಾಧನಾ ಮಂದಿರ. ಆ ವಿಶ್ವಕರ್ಮರ ಆರಾಧನಾ ಮಂದಿರ ಏನಿದೆ ಅದನ್ನು ಸರ್ಕಾರ ವಶಪಡಿಸಿಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಆಗ ಎಲ್ಲರೂ ಕೂಡ ಬರುವಂತಹದ್ದು ಪುನಃ ನೀವೇ ಹೇಳುವ ಮೇಲ್ವರ್ಗದ ಬ್ರಾಹ್ಮಣ ಪರಂಪರೆಯ ಕುಂಟಾರು ತಂತ್ರಿಗಳ ಮನೆತನದ ರವಿಶತಂತ್ರಿಗಳಲ್ಲಿಗೇ ಬರುವುದು. ಈಗ ರವಿಶತಂತ್ರಿಗಳು ಪುನಃ ಎಲ್ಲರನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ತಾನ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡು ಅವರು ಆ ಹೋರಾಟದಲ್ಲಿಯೂ ಕೂಡ ಯಶಸ್ವಿಯಾಗ್ತಾರೆ. ಆ ಆರಾಧನಾಲಯ ಅಥವಾ ಆ ಮಂದಿರ, ಆ ಕ್ಷೇತ್ರ ಪುನಃ ವಿಶ್ವಕರ್ಮರಿಗೆ ಸಿಗುತ್ತದೆ, ಅದರಲ್ಲಿ ಯಶಸ್ವಿಯಾಗ್ತಾರೆ. ಇದಕ್ಕೂ ಕೂಡ ರವಿಶತಂತ್ರಿಗಳು ಅವರ ಶ್ರಮವನ್ನು ಹಾಕಿದ್ದಾರೆ, ಅವರ ಸಮಯವನ್ನು ಕೊಟ್ಟಿದ್ದಾರೆ, ಅವರ ಹಣವನ್ನು ಕೂಡ ಹಾಕಿದ್ದಾರೆ. ಇದೆಲ್ಲ ಇದ್ರೆ ಇದಕ್ಕಿಂತ ದೊಡ್ಡದಾದದ್ದು ಇನ್ನೊಂದಿದೆ. ವಯನಾಟ್ ಕುಲವನ್ ಅಂತ ಹೇಳುವಂತಹ ಒಂದು ಆಚರಣೆ ನಡೀತದೆ ಇಲ್ಲಿ. ಆ ಆಚರಣೆ ನಡೆಯುವಂತಹದ್ದು ಬಿಲ್ಲವ ಸಮುದಾಯದವರದ್ದು. ಇಲ್ಲಿ ಈಳವ ಅಥವಾ ತೀಯ ಅಂತ ಹೇಳ್ತೇವೆ, ಕರ್ನಾಟಕದ ಭಾಗದಲ್ಲಿ ಬಿಲ್ಲವ ಅಂತ ಹೇಳ್ತಾರೆ. ಆ ಸಮುದಾಯದ ಆಚರಣೆಯಾದಂತಹ ವಯನಾಟ್ ಕುಲವನ್ನಿಗೆ ಕಮ್ಯುನಿಸ್ಟರು ನೇರವಾಗಿ ನಿರ್ಬಂಧವನ್ನು ವಿಧಿಸ್ತಾರೆ. ಆಚರಣೆಗಳು ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಹಾಕಿಕೊಟ್ಟಂತಹ ಗೈಡ್ಲೈನ್ ಏನಿದೆ ಅದರೊಳಗೆ ಮಾಡಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ನಿರ್ಬಂಧವನ್ನು ವಿಧಿಸುವಾಗ ಆ ಸಮಾಜದ ಪ್ರಮುಖರೆಲ್ಲರೂ ಕೂಡ ಮತ್ತೆ ಬರುವುದೆಲ್ಲಿಗೆ ಅಂತ ಹೇಳಿದ್ರೆ ನೀವೇ ಹೇಳುವ ಮೇಲ್ವರ್ಗದ ಬ್ರಾಹ್ಮಣ ಮನೆತನದ ಕುಂಟಾರು ತಂತ್ರಿಗಳ ಪರಂಪರೆ ರವಿಶತಂತ್ರಿಯವರು ಅದರ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಒಟ್ಟು ಹಿಂದೂ ಸಮಾಜದ ಬೆಂಬಲದೊಂದಿಗೆ ಸರ್ಕಾರದ ವಿರುದ್ಧ ಮತ್ತು ಶಾಸಕರ ವಿರುದ್ಧ ತೊಡೆತಟ್ಟಿ ಹೋರಾಟ ಮಾಡ್ತಾರೆ. ಅದರಲ್ಲಿಯೂ ಕೂಡ ಯಶಸ್ವಿಯಾಗ್ತಾರೆ. ಅದರ ನಂತರ ಇವತ್ತಿನವರೆಗೆ ವಯನಾಟ್ ಕುಲವನ್ ಅನ್ನುವಂತಹ ಆಚರಣೆಗೆ ಸರ್ಕಾರದಿಂದ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ, ಉತ್ತಮ ರೀತಿಯಾಗಿ ನಡೀತಾ ಇದೆ.
ನೀವು ಹೇಳುವ ಕೆಳವರ್ಗದ ಬಿಲ್ಲವ ಸಮುದಾಯ, ನೀವು ಹೇಳುವ ಮೇಲ್ವರ್ಗದ ಬ್ರಾಹ್ಮಣ ಸಮಾಜದ ರವೀಶ ತಂತ್ರಿಗಳು, ನೇತೃತ್ವ ತೆಗೆದುಕೊಂಡದ್ದು ರವೀಶ ತಂತ್ರಿಗಳು. ಈ 4 ಹೋರಾಟಗಳು ಅದಾದ ನಂತರ, ಇದು ಪ್ರಮುಖವಾದಂತಹ 4 ಹೋರಾಟಗಳು, ಬೇಕಾದಷ್ಟಿದೆ, ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೇನೆ. ಅದಾದ ನಂತರ ಲವ್ ಜಿಹಾದು ಈ ಭಾಗದಿಂದ ಉತ್ತರ ಕನ್ನಡ, ಆ ಭಾಗದಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ, ಕೆಲವೊಮ್ಮೆ ಮೈಸೂರು, ಬೆಂಗಳೂರಿಂದಲೂ ಕೂಡ ಲವ್ ಜಿಹಾದಿಗೆ ಒಳಪಟ್ಟಂತಹ ಯುವತಿಯರು ಬರ್ತಿದ್ದಂತಹದ್ದು ರವೀಶ ತಂತ್ರಿಗಳಲ್ಲಿಗೆ. ರವೀಶ ತಂತ್ರಿಗಳು ತನ್ನ ಶ್ರಮ, ತನ್ನ ಸಮಯ, ತನ್ನ ಹಣವನ್ನ ಹಾಕಿ ಲವ್ ಜಿಹಾದಿಗೆ ಒಳಪಟ್ಟಂತಹ ಹುಡುಗಿಯರನ್ನ ಪುನಃ ಹಿಂದೂ ಸಮಾಜಕ್ಕೆ ತರುವ ವಿಚಾರದಲ್ಲಿ ಅದೆಷ್ಟೋ ತನ್ನನ್ನು ತಾನು ದುಡಿಸಿಕೊಂಡಿದ್ದಾರೆ, ತನ್ನನ್ನು ತಾನೇ ಅದಕ್ಕೆ ಅವರು ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಆ ಮುಖಾಂತರ ಹಿಂದೂ ಸಮಾಜಕ್ಕೆ ಅವರು ಕೊಟ್ಟಂತಹ ಸೇವೆ ತುಂಬಾ ದೊಡ್ಡದಾಗಿದೆ, ಬಹುದೊಡ್ಡ ಸೇವೆಯನ್ನು ಅವರು ಹಿಂದೂ ಸಮಾಜಕ್ಕೆ ನೀಡಿದ್ದಾರೆ. ಇಷ್ಟನ್ನು ಮಾಡುವಾಗಲೂ ಕೂಡ ಒಂದೇ ಒಂದು ರೂಪಾಯಿಯನ್ನ ಅವರು ಡಬ್ಬಿ ಹಿಡ್ಕೊಂಡು ಸಮಾಜದ ಮುಂದೆ ಬೇಡ್ಲಿಕ್ಕೆ ಹೋಗಲಿಲ್ಲ. ನಾನು ಇಂಥ ಹೋರಾಟವನ್ನು ಮಾಡ್ತಾ ಇದ್ದೇನೆ, ನನಗೆ ದುಡ್ಡು ಕೊಡಿ ಅಂತ ಹೇಳಿ ಅಲ್ಲಲ್ಲಿ ಡಬ್ಬಿ ಇಟ್ಟು ಸಮಾಜದ ಮುಂದೆ ಬೇಡಲಿಲ್ಲ. ಆ ಬಂದ ದುಡ್ಡಿನಲ್ಲಿ 1 ರೂಪಾಯಿಯನ್ನು ತನ್ನ ಅಕೌಂಟಿಗೆ ಹಾಕಿಕೊಳ್ಳಿಲ್ಲ. ಅಥವಾ ಯಾರೋ ಒಬ್ರು ಅವರವರ ಒಂದು ಕನಸುಗಳನ್ನು ಇಟ್ಟುಕೊಂಡು ಒಂದು 3-4 ಜನ ಸೇರಿ ಒಂದು ಮೂವಿ ಮಾಡಬೇಕು ಅಂತ ಹೊರಡ್ತಾರೆ. ಮೂವಿ ಮಾಡಬೇಕು ಅಂತ ಹೊರಟು ಮೂವಿ ಆಗ್ತದೆ, ಆಗಿ ಅದು ರಿಲೀಸ್ ಆಗಬೇಕು ಅಂತ ಆಗುವಾಗ ಅವರಿಗೆ ಒಂದು ವಿಚಾರ ಗೊತ್ತಾಗ್ತದೆ, ಇಂತಹ ಕಲಾತ್ಮಕ ಸಿನಿಮಾಕ್ಕೆ ಸರ್ಕಾರದಿಂದ ಸಹಾಯಧನ ಇದೆ ಅಂತ. ಆಗ ಅವರಿಗೆ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅವರ ಹತ್ರ ಇರುವುದಿಲ್ಲ. ಆಗ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ನನ್ನ ನಿರ್ಮಾಪಕ ಅಂತ ಹೇಳಿ ಹಾಕಬೇಕು, ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ, ಆಗ ಸರ್ಕಾರದ ಸಹಾಯಧನ ನನಗೆ ಬರ್ತದೆ, ನಾನು ನಿಮಗೆಲ್ಲ ಕೊಡ್ತೇನೆ ಅಂತ ಹೇಳಿ ಅಲ್ಲಿಂದ ಬಂದಂತಹ ದುಡ್ಡನ್ನ, ತನ್ನ ಅಕೌಂಟಿಗೆ ಬಂದದ್ದನ್ನು 1 ರೂಪಾಯಿಯನ್ನು ಕೂಡ ಸಿನಿಮಾ ನಿರ್ಮಾಣ ಮಾಡಿದವರಿಗೆ ಕೊಡದೆ, ಒಂದೇ 1 ರೂಪಾಯಿಯನ್ನು ಸಿನಿಮಾ ನಿರ್ಮಾಣ ಮಾಡಿದವರಿಗೆ ಕೊಡದೆ, ಕೊನೆಗೊಂದು ದಿವಸ ಅವರೆಲ್ಲರೂ ಸೇರಿ ಈ ವ್ಯಕ್ತಿಯನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಧ್ವಜಸ್ತಂಭದ ಮುಂದೆ ನಿಂತು ಇಷ್ಟು ದಿವಸದೊಳಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಪ್ರಮಾಣ ಮಾಡಿದ ನಂತರ ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ ವ್ಯಕ್ತಿ ಇವತ್ತಿನವರೆಗೆ 1 ರೂಪಾಯಿಯನ್ನು ಮುಟ್ಟಿಸದೇ ಇರುವಂತಹ ರೀತಿಯಲ್ಲಿ ಆ ದುಡ್ಡನ್ನೆಲ್ಲ ತನ್ನ ಅಕೌಂಟಿಗೆ ಹಾಕಿಕೊಂಡು ನಾನು ಹೋರಾಟ ಮಾಡಿದ್ದೇನೆ, ನಾನು ಹೋರಾಟ ಮಾಡ್ತೇನೆ, ನಾನು ಸಮಾಜವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ರವೀಶ ತಂತ್ರಿಗಳು ಇಲ್ಲಿಯವರೆಗೆ ಹೇಳಲಿಲ್ಲ, ಮುಂದೆಯೂ ಹೇಳುವುದಿಲ್ಲ. ಅವರು ಯಾವ ಹೋರಾಟ ಮಾಡಿದ್ರೂ ಕೂಡ ತನ್ನ ಕಿಸೆಯಿಂದ ಹಣವನ್ನು ಹಾಕಿದ್ದಾರೆ, ತನ್ನ ಶ್ರಮವನ್ನು ವ್ಯಯಿಸಿದ್ದಾರೆ, ತನ್ನ ಸಮಯವನ್ನು ಕೊಟ್ಟಿದ್ದಾರೆ. ತಮ್ಮಣ್ಣ ಶೆಟ್ರೆ, ನಾನು ನನ್ನ ವಿಚಾರದಲ್ಲಿ ನಿಮಗೆ ಹಾಕಿದಂತಹ ಚಾಲೆಂಜ್ಗಳೇನಿದೆ ಅದನ್ನು ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಸ್ವೀಕರಿಸಿ ಅದನ್ನು ಸಮಾಜದ ಮುಂದಿಡಿ, ನನಗೆ ಹೇಳಬೇಕು ಅಂತಿಲ್ಲ. ಅದೇ ರೀತಿಯಲ್ಲಿ ರವೀಶ ತಂತ್ರಿಗಳು ಮಾಡಿದಂತಹ ಯಾವುದಾದ್ರೂ ಒಂದು ಹೋರಾಟವನ್ನು ನೀವು ಮಾಡಿದ್ದಿದ್ರೆ ತೋರಿಸಬೇಕು. ಒಂದೇ ಒಂದು ಮನೆಯ ಹೆಣ್ಣು ಮಗುವನ್ನು, ಲವ್ ಜಿಹಾದಿಗೊಳಪಟ್ಟ ಹೆಣ್ಣು ಮಗುವನ್ನು ಪುನಃ ತಂದು ಅವರು ಕುಟುಂಬಕ್ಕೆ ಸೇರಿಸಿದಂತಹ ಒಂದೇ ಒಂದು ಉದಾಹರಣೆ ಇದ್ರೆ ಅದನ್ನ ಸಮಾಜದ ಮುಂದಿಡಬೇಕು. ಅದರ ನಂತರ ನೀವು ರವೀಶ ತಂತ್ರಿ ಅವರನ್ನು ಹಿಂದೂ ಅಲ್ಲ ಅಂತ ಹೇಳಲಿಕ್ಕಿರುವಂತಹ ಯೋಗ್ಯತೆಯನ್ನು ನೀವು ಪಡೆದುಕೊಳ್ತೀರಿ ಅಂತ ಹೇಳಿ ಹೇಳ್ತಾ, ಅಥವಾ ನನ್ನ ಮೇಲೆ ನೀವು ಏನೆಲ್ಲ ಆರೋಪಗಳು ಹಾಕಿದಿರಿ ಆ ಆರೋಪಗಳು ಎಲ್ಲವೂ ಕೂಡ ಸತ್ಯವೋ ಸುಳ್ಳು ಅಂತ ಹೇಳುವಂತಹದ್ದು ನಾನು ಹೇಳಿದಂತಹ ಆ ಚಾಲೆಂಜ್ ಏನಿದೆ ಅದನ್ನು ಸ್ವೀಕರಿಸಿ ಅದನ್ನು ಸಮಾಜದ ಮುಂದೆ ಇಟ್ಟ ಮೇಲೆ ಅದು ಸತ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾ ವಿರಮಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.